ಸರ್ ಹಾಂ ಹಾಂ ನಾನು ನನ್ನ ಹೆಂಡತಿ ಊಟ ಮಾಡಿದ ಬಳಿಕ ನಾನು ರಾಕಿ ಮ್ಯಾಲೆ ಮಲ್ಕೊಂಡಿತ್ತು ನನ್ನ ಮಗ, ಅವಳು ಅಲ್ಲೇ ಕೂತಿದ್ರು. ನಾನು ಬೆಡ್ ಮೇಲೆ ಹೋಗಿ ಮಲ್ಕೊಳ್ಳೋಣ ಅಂತ ಅಷ್ಟೇ, ಇಲ್ಲ ನಾವು ಇಬ್ಬರು ಕೂಡ ಮಲ್ಕೊಳ್ಳೋಣ ಅಂತ ತಳಗೆ ಕರೆದ್ರು. ಇರಲಿ ಬಿಡು ಅಂತೇಳಿ ನಾನು ಅವಳ ಜೊತೆನೇ ಮಲ್ಕೊಂಡೆ. ಅದು ಟೆನ್ಷನ್ ಒಂದಿತ್ತು, ಒಂದು ಅರ್ಧ ಗಂಟೆ ತಾಸು ನನಗೆ ನಿದ್ದೆ ಹತ್ತಿರಲಿಲ್ಲ. ನಿದ್ದೆ ಹತ್ತದ ಬಳಿಕ ನಾವು ಏನು ಮಾಡಿದ್ದೆ, ಹೊರಗಿಂದು ಒಳಗಿಂದ ಲೈಟ್ ಎಂದೂ ಆಫ್ ಮಾಡಲ್ಲ ಸರ್ ನಮ್ಮ ಮನ್ಯಾಗ, ಎಂದಿಗೂ. ಈಗ 18-19 ತಿಂಗಳು ನಾವು ಇಂಡಿಯಾಗೆ ಬಂದಿತ್ತರೂ ಲೈಟ್ ಆಫ್ ಮಾಡಲ್ಲ ನಾವು, ಯಾಕಂದ್ರೆ ಒಂದು ಸ್ವಲ್ಪ ಪ್ರೈವೇಟ್ ಆಗ್ತದೆ ಅದು ಏರಿಯಾ. ಹಿಂಗಿರೋದ್ರಿಂದ ಯಾರೂ ಬರ್ತಾರೋ ಅಂತ ಬರಲ್ಲ. ಹಿಂಗಿರೋದ್ರಿಂದ ನಾವು ಅದು ಲೈಟ್ ಆಫ್ ಮಾಡ್ತಿದ್ದಿಲ್ಲ ನಾ. ಮತ್ತು ಇಂಥ ಒಂದು ಬಾಕ್ಲಿದೆ ಸರ್ ಸೆಂಟ್ರ್ನಾಗ. ಆ ಸೆಂಟ್ರ್ ಬಾಕ್ಲ ಲಾಕ್ ನಾ ಯಾವತ್ತು ಹಾಕಲ್ಲ. ಆಚೆ ಕಡೆ ಮನೆ ಓನರ್ ತರದ್ರೆ ಈಚೆ ಕಡೆ ಬರಬೇಕು ಅವರು. ಆ ನಿಟ್ಟಿನಲ್ಲಿ ನಾ ಇಟ್ಟಿದ್ದೆ ಸರ್. ಎಲ್ಲ ಬಾಂಧವ್ಯ ಹಂಗೆ ಬೆಳೆಸ್ಕೊಂಡಿದ್ದೆ ನಾ. ಮನೆ ಬಾಗಿಲು ಡೋರ್ ಹಾಕ್ಕೊಂಡು ಮಕ್ಕೊಂಡಿನಿ ಸರ್ ನಾ. ಅದು ಲೈಟ್ ಹ್ಯಾಂಗೆ ಆಫ್ ಆಯಿತು, ಮತ್ತು ಅದು ಬಾಗಿಲು ಡೋರ್ ಹ್ಯಾಂಗಾಯಿತು, ಲಾಕ್ ಹ್ಯಾಂಗಾಯಿತು, ಎಂದೂ ಆರ್ಲಾರ ಲೈಟ್ ಹ್ಯಾಂಗೆ ಆರ್ದು, ಮತ್ತು ಹೊರಗಿನವ್ರು ಹ್ಯಾಂಗೆ ಬಂದರು, ಇಂಥವೆಲ್ಲ ಆಲೋಚನೆ ಅವತ್ತು ನನಗೆ ರಾತ್ರಿ ಆಗಿತ್ತು. ನೆಕ್ಸ್ಟ್ ನಾ ಮಕ್ಕೊಂಡು ನಿದ್ದೆ ಏನು 11ವರೆಗೆ ಹತ್ತದಲ್ಲ ಸರ್ ನನಗೆ. ಒಂದು ತಾಸ್ನಾಗ ಕಾಳು ನಿಂದ್ರೆ ಮತ್ತು ನಮಗೆ ರಾತ್ರಿ 7 ದಿನ ಗಂಟಲೆ ನಿದ್ದೆ ಇರಲಿಲ್ಲ ನಮ್ಗೆ. ಹಾಪಾಪ ಡೇರ್ನೇ ನಿದ್ದೆ ಮಾಡ್ದಂಗೆ ಆಗೈತಿ. ಆ ರಾತ್ರಿ ಒಳಗೆ ನನಗೇನಾಗಿದೆ 12ವರೆ ಸುಮಾರಾಗ ಅವರು ಹೊರಗಿನವ್ರು ಬಂದವರು ನನಗೆ ಗೊತ್ತೇ ಆಗಿಲ್ಲ. ಈಗ ಇವಳೇ ಮಾಡಿಸ್ತಾಳಂತ ನನಗೆ ಗೊತ್ತೂ ಇಲ್ಲ. ನೆಕ್ಸ್ಟ್ ಅದು ಏನಾಗಿದೆ, ಮಕ್ಕೊಂಡು ಬಳಿಕ ಉಸಿರುಗಟ್ಟಿಸಿ ತಳಗೆ ತ್ರಾಸ ಆಗ್ಲಾಗತ್ತಕ್ರೆ ನನಗೆ ಕನಸಿನಾಗೆ ಆಗ್ಲಾಗತ್ತೆ ಅಂತ ಅಂದ್ಕೊಂಡಿನಿ. ಅವಾಗ ಹಿಂಗೆ ಹೊಳ್ತೀನಿ, ನಾನು ಹೊಳ್ಳಕ್ಕೆ ಬರೋಲ್ಲ. ಅವಾಗ ನನಗೆ ಗೊತ್ತಾಯಿತು ಇದು ನಾನು ಯಾರೂ ಜೀವ ಹೊಡ್ಯಾಗತ್ತಾರಂತ ಗೊತ್ತಾಯಿತು. ಎಷ್ಟು ಒದ್ದಾಡಿದ್ರು ಬಿಡ್ಲಾಗ್ತಾ ಇರಲಿಲ್ಲ, ಎಷ್ಟು ಮಿಸ್ಕಿಲಾಗಿ ಬಿಡಲಿಲ್ಲ. ಇಬ್ಬರು ಅವ್ರ ಮ್ಯಾಲೆ ಕೂತಿದ್ರು, ಮತ್ತು ಈಗ ಎಲ್ಲ ಟೈಟ್ ಆಗಿಬಿಟ್ಟಿತ್ತು. ಹೂನು ಅಲ್ಲಾಗ ಬರಲ್ದು, ಆನು ಅಲ್ಲಾಗ ಬರಲ್ದು. 15 ಫೀಟ್ ಹಾಲು ಸರ್ ಅದು. 15 ಫೀಟ್ ಹಾಲ್ನಾಗ ದಂಡಿ ಹೋಗ್ಬೇಕಾದ್ರೆ ಎಷ್ಟೊತ್ತಾಗ್ತದೆ ನನ್ನ ಕಷ್ಟ. ಅಷ್ಟೆಲ್ಲ ಒದ್ದಾಡಿ ಕೂಲರ್ ಇತ್ತು ಸರ್ ಅಲ್ಲಿ. ಆ ಕೂಲರಿಗೆ ಒದ್ದಾನ ಆ ಶಿಲ್ಪಿಗೆ ತಟ್ಟಿ ಬಾಗಿಲಿತ್ತಲ್ಲ ಸೆಂಟ್ರ್, ಅದಕ್ಕೆ ಅವಾಜಾಗನ ಓನರ್ ಇತ್ತು, ಅಲ್ಲಿದೆ ಬಾರಿಸಿ ಕೇಳಿದ್ರು. ಇವಳು ನಮ್ಮವಳು ಏನಂದಳು, ಅವಾಗ ಬಿಡಿಸ್ತಾಳಂತ ನನಗೆ ಅನಿಸ್ತಿತ್ತು, ಇವಳು ಅದರಳು ಇಲ್ಲೋತ ಅನಿಸ್ತಿತ್ತು. ಏನು ನಿದ್ದೆ ಗಣ್ಣಾಗೆ ಆಕಿನೂ ಮಕ್ಕೊಂಡಳನು ನನಗೇ ಮಾಡಕತ್ತಾರತ್ತ ಅನಿಸ್ತಿತ್ತು. ಅವಾಗ ಹಿಂಗ್ಯಾಕೆ ಮಾಡುತ್ತೆ ಶಿವ ಅಂತಂದು ಅಂದಳು. ಅವಳು ಶಿವ ಅಂದಳು. ನನಗೆ ಶಿವನೇ ಅಂತಾಳ್ರಿ ನನ್ನ ಹೆಂಡತಿ, ಶಿವ ಅಂತಂದಳು. ಆವಾಗ ನನಗೆ ಅನ್ನಿಸ್ತು, ಇವಳು ಯಾಕೆ ಹಿಂಗೆ ಅಂತಿದ್ದಾಳೆ, ಉಲ್ಟಾ ನನಗೆ ಯಾಕೆ ಹಿಂಗೆ ಅಂತಿದ್ದಾಳೆ ಅಂತ ಕಲ್ಪನೆ ಆಯಿತು ನನಗೆ ಅಷ್ಟೇ. ಬೇರೆ ನಾನು ಅಲ್ಲಕ್ಕೆ ಆಗಲಿಲ್ಲ. ಅವಾಗ ನನ್ನ ಮನಸ್ಸಿನಾಗ ನಾನೇ ತಿಳ್ಕೊಳ್ದು, ಹೂನು ಅಲ್ಲಕ್ಕೆ ಬರಲ್ದು, ಆನು ಅಲ್ಲಕ್ಕೆ ಬರಲ್ದು. ನೆಕ್ಸ್ಟ್ ಓನರ್ ಏನು ಮಾಡಿದ್ರು, ಹೊರಗಡೆ ಬಂದು ಬಾಗಿಲು ತೆಗೆದ್ರೆ ಒಳಗೆ ಲಾಕ್ ಐತಿ. ಎಷ್ಟು ಒಂದು 4 ನಿಮಿಷ ಅವ್ರು ಬಡ್ದಿರ್ಬೇಕು ಹೊರಗೆ. ಬಡಿದ್ರು ಸಹಿತ ಇವಕ್ಕೆ ಬಾಗ್ಲ ತರಿಬೇಕಲ್ಲ, ಬಾಗ್ಲ ತರಿಲಿಲ್ಲ. ಲಾಸ್ಟಿಗೆ ನನ್ನ ಮಗನಿಗೆ ಹೇಳಿ, ರಾಕಿ ಬಾಗ್ಲ ತರಿ ಅಂತ ನಾನು ರಾಕಿ ಹೋಗಿ ತೆಗೆಯನ್ನ. ಇವಳು ಅವನ ಜೊತೆ ಹೋಗಿ ಅವ್ರು ಬಂದವ್ರು ಎಲ್ಲ ಸೈಡ್ ನಿಲ್ಲಿಸಿ, ನನಗೆ ಇನ್ನೂ ಇಷ್ಟು ಕೊಲ್ಲಿ ಅನ್ನುವಂಥ ವಿಚಾರೇ ಆಕಿನ ತಲೆಯಾಗ ಮೈಂಡ್ ಓಡ್ತದಲ್ಲಪ್ಪ ಅಂತಂದು ನನ್ನ ಮನಸ್ಸಿನಾಗೆ ಅನಿಸ್ತಿತ್ತು. ಅವಾಗೇ ಕನ್ಫರ್ಮ್ ಆಗೋದು ಸರ್, ಇದು ನಾನು ಹೆಂಡತಿ ಕೈವಾಡ ಅಂತ. ಬೆಳಗ್ಗೆ ಅವ್ರ ಅವ್ವ ಅಪ್ಪ ಬಂದರು. ಅವರು ನಾವು ಈಗ ಅವ್ರು ಹೋಗೋತ್ನಾಗ ಲಾಸ್ಟ್ ಮೂಮೆಂಟಿಗೆ ಅವ ಬಾಗಿಲು ತರದಲ್ಲ, ಇವಾಗ ಅಲ್ಲಿ ಬಾಗಿಲು ಬಳಿ ಹೋಗೋತ್ನಾಗ ಅವ್ನ ಚೇರಪಟ್ಟ ನಾನು ನೋಡಿದೆ. ಯಾರ್ದು? ಸಿದ್ದಪ್ಪ ಕ್ಯಾತನಕೆರೆ ಅನ್ನೋರು. ಅವನು ನೋಡಿದಾಗ ಇವ ಸಿದ್ದಪ್ಪ ಕ್ಯಾತನಕೆರೆನೇ ಇವ ಸಿದ್ದಪ್ಪ ಕ್ಯಾತನಕೆರೆನ ಅಂತ 3 ಸಲ ಹೇಳಿದಾಗ ಆ ಟೈಮ್ ನಾವು 1 ತಾಸು ನಾನು ಸುಧಾರಿಸ್ಕೋ ಟೈಮ್ ಹೋಯ್ತು. ನಾನು ಎಲ್ಲ ಗಪ್ಪಾಗಿದ್ದೆಲ್ಲ, ನಾನು ಎಲ್ಲ ಕೈಕಾಲೆಲ್ಲ ನಿಂತುಬಿಟ್ಟಿತ್ತು. ಆವಾಗ ನಾನು ಏನು ಮಾಡಿದೆ, ನಾವು ಸುಧಾರಿಸಿದಾಗ ಇಮಿಡಿಯೇಟ್ಲಿ ನಾನು ಫೋನ್ ಮಾಡ್ತೀನಿ ಅಂತ ಹೇಳಿ ಸಿದ್ದಪ್ಪ ಕ್ಯಾತನಕೆರೆಗೆ